the hunt for new talent all over Karnataka for ticket to Sandalwood. We have received over 700 mails and we have shortlisted 32 films after meeting over 500 people. ಮಿಕ್ಕಿದ್ದು ಇನ್ನ 200ಕ್ಕಿಂತ ಹೆಚ್ಚು ಕಾಂಟ್ಯಾಕ್ಟ್ಸ್ ನಮ್ಮಲ್ಲಿದೆ. ಅದನ್ನ ಸೆಕೆಂಡ್ ಫೇಸಲ್ಲಿ ಕಾಂಟ್ಯಾಕ್ಟ್ ಮಾಡ್ತೀವಿ. ಫಸ್ಟ್ ಫೇಸಲ್ಲಿ ಬಂದಂಥ 32 ಶಾರ್ಟ್ ಫಿಲ್ಮ್ಸ್ನ ನಾವು ಶಾರ್ಟ್ ಲಿಸ್ಟ್ ಮಾಡಿದ್ದೀವಿ. ಆ್ಯಂಡ್ ದೆನ್ we have got new directors, new actors, new music directors, choreographers and all of them. So this is Ticket to Sandalwood Season 1. ಸರ್ ನಮಸ್ತೆ, ನನ್ನ ಹೆಸರು LG ಬಡಿಗೇರ್ ಅಂತ ಹೇಳಿ. ನಾನು ಮೂಲತಃ ಹಾವೇರಿಯವನು. ನನ್ನ ಹೆಸರು ಶ್ರೀಮಂಜು, ಮೂಲತಃ ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕರು. ನಾನು ಚೇತನ್ ಕುಮಾರ್ ಕುಂಸಿ ಅಂತ ಹೇಳ್ಬಿಟ್ಟು ಪ್ರಾಪರ್ ಶಿವಮೊಗ್ಗದವನು. ನನ್ನ ಹೆಸರು ಶಮಂತ ಅಂತ, ಊರು ಹೊಸಹೊಳಲು. ನನ್ನ ಹೆಸರು ಸಂಜಯ್ ಸಾಗರ್ ಅಂತ, ನನ್ನ ಊರು ಗೋಕರ್ಣ ಅಂತ. ನನ್ನ ಹೆಸರು ವಿಕಾಸ್, ನಾನು ಚಿಕ್ಕಬಳ್ಳಾಪುರದಿಂದ ಬಂದಿದ್ದೇನೆ. ನನ್ನ ಹೆಸರು ಪ್ರಜ್ವಲ್ BM ಅಂತ, ಮೂಲತಃ ಚಂದ್ರಪಟ್ಟಣದವನು. ನನ್ನ ಹೆಸರು ಸುಧೀರ್, ನಮ್ಮನೆ ಬೆಂಗಳೂರು KR ಪುರ. ನನ್ನ ಹೆಸರು ಮನೋಜ್ ಕುಮಾರ್ ಕೆ, ನಾನು ಕೊಳ್ಳೇಗಾಲದಿಂದ ಬಂದಿರಿ. ನನ್ನ ಹೆಸರು ರಂಜಿತ್ ಅಂತ, born and brought up in Bangalore. ನನ್ನ ಹೆಸರು ಹನೀಫ್ ಹನೀಫ್, ಐ ಆಮ್ ರೈಟರ್ ಫ್ರಮ್ ಬ್ಯಾಂಗ್ಳೂರ್ ಚೆನ್ನೈ. ನನ್ನ ಹೆಸರು ಆದೇಶ್ ಮಂಟೂರ್, ನಾನು ಕಲ್ತಿದ್ದೆಲ್ಲ ಹುಬ್ಬಳ್ಳಿಯಲ್ಲಿ. ನನ್ನ ಹೆಸರು ಜಯಚಂದ್ರ ಅಂತ, ನಾನು ಬೆಂಗಳೂರವನೇನೆ. ನನ್ನ ಹೆಸರು ದರ್ಶನ್ ಅಂತ, ನನ್ನ ನೇಟಿವ್ ಬಂದು ತುಮಕೂರು. ನನ್ನ ಹೆಸರು ನಾಗರಾಜ್ ಫ್ರೂಟಿ ಅಂತ, ನಾನು ಬಳ್ಳಾರಿ ಜಿಲ್ಲೆಯಿಂದ ಬಂದಿದ್ದೀನಿ. ನನ್ನ ಹೆಸರು ಭಾಸ್ಕರ್ ಅಂತ, ನಾನು ತುಮಕೂರಿಂದ ಬಂದಿದ್ದೀನಿ. ನನ್ನ ಹೆಸರು ಅನೂಪ್, ನಾನು ಶಿವಮೊಗ್ಗದಿಂದ ಬಂದಿರೋದು. ರೂಸ್ ಲಾಜರ್ ಬ್ಯಾಂಗ್ಳೂರಿಂದ. ನನ್ನ ಹೆಸರು ಚೆನ್ನಕೇಶವ ಅಂತ. ನನ್ನ ಹೆಸರು ನಿಖಿಲ್ ಶೆಟ್ಟಿ ಅಂತ, ನಾನು ಶಿವಮೊಗ್ಗದಿಂದ ಬಂದಿದ್ದೀನಿ. ನನ್ನ ಹೆಸರು ತ್ರಿಲೋಕ್ ಅಂತ, ಮೂಲತಃ ರಾಯಚೂರು ಜಿಲ್ಲೆಯವನು. ನನ್ನ ಹೆಸರು ಶಶಾಂಕ್ KG ಅಂತ, ನಾನು ಕನಕಪುರ ಮೇನ್ ರೋಡ್ ಬೆಂಗಳೂರಲ್ಲೇ ಇರೋದು. ಹಾಯ್, ನನ್ನ ಹೆಸರು ಸಾಯಿ ಮಂತನ್ ಅಂತ. ನನ್ನ ಹೆಸರು ಮಯೂರ್ ಬಾಲಾಜಿ, ನಾನು ಸಂಜಯ್ ನಗರ ಬೆಂಗಳೂರಿಂದ ಬಂದಿದ್ದೀನಿ. ನಾನು ಫಿಲ್ಮ್ ಡೈರೆಕ್ಟರ್ ಆಗಬೇಕಂತ ಹೇಳಿ ಪ್ಯಾಷನ್ ಇಟ್ಕೊಂಡು ಫಿಲ್ಮ್ ಡೈರೆಕ್ಷನ್ ಕೋರ್ಸ್ ಮುಗಿಸಿ ಅವಕಾಶಕ್ಕಾಗಿ ಹುಡುಕ್ತಾ ಇರಬೇಕಾದ್ರೆ ಬಿಯಾಂಡ್ ಡ್ರೀಮ್ಸ್ ಕ್ರಿಯೇಷನ್ ಪರಿಚಯ ಆಗುತ್ತೆ. ಬಿಯಾಂಡ್ ಡ್ರೀಮ್ಸ್ ಕ್ರಿಯೇಷನ್ಸ್ಗೆ ಬಂದು ಆ ಟೀಮ್ನ ಸೇರಿಕೊಂಡು ಇಲ್ಲಿ ವರ್ಕ್ ಮಾಡ್ತಾಯಿದ್ದೀವಿ. ನಮ್ಮ ಶಾರ್ಟ್ ಮೂವಿಗಳಿಗೂ ಇವರು ಅವಕಾಶ ಕೊಟ್ಟಿದ್ದಾರೆ. ಈಗ ಆಲ್ರೆಡಿ ನಮ್ಮದೊಂದು ಶಾರ್ಟ್ ಮೂವಿ ಶೂಟಾಗಿ ಎಡಿಟಿಂಗಲ್ಲಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಅದನ್ನು ನಿಮ್ಮ ಮುಂದೆ ತರ್ತಾ ಇದ್ದೀವಿ. ನಾನು ಬಂದು ಬೆಂಗಳೂರಿಗೆ ಸುಮಾರು 2 ವರ್ಷಗಳಾಯಿತು. ಇಲ್ಲಿ ಬಂದು ಸಿನಿಮಾ ನಿರ್ದೇಶನದ ಒಂದು ಕೋರ್ಸ್ನ ಮಾಡಿ ಅಲ್ದಾಡ್ತಾ ಇರಬೇಕಾದ್ರೆ ಬಿಯಾಂಡ್ ಡ್ರೀಮ್ಸ್ ಕ್ರಿಯೇಷನ್ಸ್ ಅನ್ನದಾತ ಸುಖೀಬಾ ಒಂದು ಚಾನಲ್ ಮೂಲಕ ನನಗೆ ನಂದಳಿಕೆ ನಿತ್ಯಾನಂದ ಸಾರ್ ಅವರು ಪರಿಚಯ ಆದರು. ಅದಾದ ನಂತರ ಅವ್ರ ಹತ್ರ ಮಾತಾಡಿ ಅವ್ರ ತಂಡದಲ್ಲಿ ಸೇರಿಕೊಂಡೆ. ಸುಮಾರು ದಿನಗಳ ಕಾಲ ಅವ್ರ ಹತ್ರ ಕೆಲಸ ಮಾಡಿದೆ. ಅದಾದಮೇಲೆ ಅವರೊಂದು ಹೊಸ ಪ್ರತಿಭೆಗಳಿಗೆ ಶಾರ್ಟ್ ಮೂವಿ ಮಾಡೋವಂಥ ಒಂದು ಪ್ಲ್ಯಾಟ್ಫಾರ್ಮ್ನ ಹುಟ್ಟಾಕಿದ್ರು. ಸೊ ಆ ಮೂಲಕ ನನ್ನ ಒಂದು ದ್ವಿಗುಣ ಅನ್ನೋ ಒಂದು ಚಿತ್ರ ಶೂಟ್ ಕಂಪ್ಲೀಟ್ ಆಗಿದೆ, ಎಡಿಟಿಂಗ್ ಹಂತದಲ್ಲಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಅದು ನಿಮ್ಮ ಮುಂದೆ ಬರುತ್ತೆ. ನಾನು ಈ ಸಿನಿಮಾ ರಂಗಕ್ಕೆ ಬಂದಿರೋದು ಒಂದು 4 ವರ್ಷದಿಂದ ಬಂದಿದ್ದೀನಿ. ಸುಮಾರು ಒಂದು 2-3 ಪ್ರಾಜೆಕ್ಟಲ್ಲಿ ಕೆಲಸ ಮಾಡಿದ್ದೀನಿ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ. ಅವಕಾಶಕ್ಕೋಸ್ಕರ ಕಾಯ್ತಾ ಇರುವಾಗ ನಾನು ಬಿಯಾಂಡ್ ಡ್ರೀಮ್ಸ್ ಕ್ರಿಯೇಷನ್ ಅವರ ಈ ನಿತ್ಯಾನಂದ ಪ್ರಭು ಸರ್ ಯೂಟ್ಯೂಬ್ ಚಾನಲ್ ನೋಡಿಕೊಂಡು ನನ್ನ ಸ್ಕ್ರಿಪ್ಟ್ನ ಸಬ್ಮಿಟ್ ಮಾಡಿದೆ. ಸುಮಾರು ಕಥೆಗಳಲ್ಲಿ ಒಂದಿಷ್ಟು ಕಥೆಗಳನ್ನು ಅವರು ಸೆಲೆಕ್ಟ್ ಮಾಡಿದ್ದಾರೆ, ಅವಕಾಶ ಕೊಡ್ತಾ ಇದ್ದಾರೆ. ಆ ಒಂದಿಷ್ಟು ಕಥೆಗಳಲ್ಲಿ ನಂದು ಒಂದು ಅನ್ನೋದು ಒಂದು ನನ್ನ ಭಾಗ್ಯ. ಸುಮಾರು ವರ್ಷದಿಂದ ರಂಗಭೂಮಿ ಮಾಡ್ಕೊಂಡ್ಬಂದಿದ್ದೀನಿ. ಹಾಗೆ ಶಾರ್ಟ್ ಮೂವೀಸು ಡೈರೆಕ್ಷನ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಹೀಗೆ ಯೂಟ್ಯೂಬಲ್ಲಿ ಅನ್ನದಾತ ಸುಖೀಭವ ಕಾರ್ಯಕ್ರಮನ ನೋಡ್ತಾ ಇದ್ದೆ, ನಿತ್ಯಾನಂದ ಪ್ರಭು ಸರ್ದು. ಸೊ ಅಲ್ಲಿ ಹೊಸ ಪ್ರತಿಭೆಗಳಿಗೆ ಅವಕಾಶನ ಕೊಡ್ತೀನಿ ಅಂತ ಹೇಳಿದ್ರು. ಸೊ ತುಂಬ ಜನ ಬಂದು ಕತೆ ಹೇಳಿದ್ದಾರೆ. ಸೊ ಸುಮಾರು ಕಥೆಯಲ್ಲಿ ನಂದು ಕೂಡ ಒಂದು ಕಥೆನ ಸೆಲೆಕ್ಟ್ ಮಾಡಿದ್ದಾರೆ. ಸುಮಾರು ವರ್ಷಗಳಿಂದ ಕಿರುಚಿತ್ರ ಮಾಡೋಕ್ಕೆ ನಾನು ಪ್ರಯತ್ನ ಪಡ್ತಿದ್ದಂಥ ಸಂದರ್ಭದಲ್ಲಿ ಈಗ ಮೊದಲನೇ ಬಾರಿಗೆ ಈ ಒಂದು ಸಂಸ್ಥೆ ನನ್ನ ಕಥೆನ ಕೇಳಿ, ಸೊ ಕಥೆನ ಅವರು ತುಂಬ ಚೆನ್ನಾಗಿದೆ ಅಂತೆಲ್ಲ ಅಪ್ರಿಷಿಯೇಟ್ ಮಾಡಿ ಈ ಕಥೆನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಸೊ ಇಲ್ಲಿ ನಿತ್ಯಾನಂದ ಪ್ರಭು ಸರು ಬಿಯಾಂಡ್ ಡ್ರೀಮ್ ಕ್ರಿಯೇಷನ್ಸ್ ಮೂಲಕ ಒಂದು ಕಿರುಚಿತ್ರ ನಿರ್ದೇಶನ ಮಾಡೋಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾನು 8 ವರ್ಷಗಳಿಂದ ಸ್ಪಷ್ಟ ಥಿಯೇಟರ್ ಅನ್ನೋ ರಂಗಭೂಮಿ ತಂಡದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಈಗ ನಂದಳಿಕೆ ನಿತ್ಯಾನಂದ ಪ್ರಭು ಸರ್ ಬಿಯಾಂಡ್ ಡ್ರೀಮ್ಸ್ ಕ್ರಿಯೇಷನ್ ಅಂತ ಏನಿದೆ, ಅವರು ಹೊಸ ಪ್ರತಿಭೆಗಳಿಗೆ ಕಿರುಚಿತ್ರ ಮಾಡೋದಕ್ಕೆ ಅವಕಾಶ ಕೊಡ್ತಾ ಇದ್ದಾರೆ. ಸುಮಾರು ಕಥೆಗಳಲ್ಲಿ ನಂದು ಒಂದು ಕತೆ ಸೆಲೆಕ್ಟ್ ಆಗಿದೆ. ಕಿರುಚಿತ್ರ ಮಾಡಬೇಕು ಅನ್ನೋದು ನನ್ನ ಕನಸಾಗಿತ್ತು. ಅದಕ್ಕೆ ಒಂದು ನಿತ್ಯಾನಂದ ಸರ್ ಕಡೆಯಿಂದ ಮತ್ತು ಬಿಯಾಂಡ್ ಡ್ರೀಮ್ ಕ್ರಿಯೇಷನ್ ಕಡೆಯಿಂದ ಡೋರ್ ಓಪನ್ ಆಯಿತು. ಅವರು ಯೂಟ್ಯೂಬಲ್ಲಿ ಈ ಥರ ನಾವು ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಡ್ತೀವಿ ಅಂತ ಹೇಳಿದಾಗ ನಾನು ಬಂದು ಸಬ್ಮಿಟ್ ಮಾಡಿದೆ. ನನ್ನ ಜೊತೆ ಸುಮಾರು ಜನ ಸಬ್ಮಿಟ್ ಮಾಡಿದರು. ಅದರಲ್ಲಿ ನನ್ನ ಕಿರುಚಿತ್ರ ಕೂಡ ಸೆಲೆಕ್ಟ್ ಆಗಿದೆ. ನಿತ್ಯಾನಂದ ಸರ್ ಸ್ಕ್ರಿಪ್ಟ್ ಸೆಲೆಕ್ಷನ್ ಟೈಮಲ್ಲಿ ಒಂದಿಷ್ಟು ಚೇಂಜಸ್ಗಳನ್ನು ಹೇಳಿದರು. ಅಂದರೆ ಅಲ್ಲಿಂದನೇ ನಮಗೆ ಮಾರ್ಗದರ್ಶನವನ್ನು ಅವರು ಕೊಡ್ತಾ ಇದ್ದಾರೆ. ನನ್ನ ಪ್ಯಾಷನ್ ಬಂದು ಸ್ಟೋರಿ ಮೇಕಿಂಗ್, ಶಾರ್ಟ್ ಫಿಲ್ಮ್ ಮಾಡಬೇಕಂತ ಮುಂಚೆಯಿಂದ ತುಂಬ ಆಸೆ ಇತ್ತು. ಸೊ ಹಂಗಾಗಿ ತುಂಬ ಕತೆಗಳಿದ್ವು, ಬಟ್ ಒಂದು ಸಪೋರ್ಟ್ ಇರಲಿಲ್ಲ ನನಗೆ, ಯಾರು ಒಂದು ಪ್ರೊಡ್ಯೂಸ್ ಮಾಡೋದಾಗಲಿ ಈ ಥರ. ಸೊ ಹಂಗಾಗಿ ಒಂದು ರೀಲ್ ನೋಡಿದೆ ನಾನು. ಆ್ಯಕ್ಚುಲಿ ಅದರಲ್ಲಿ ಬಿಯಾಂಡ್ ಡ್ರೀಮ್ಸ್ ಕ್ರಿಯೇಷನ್ ಕಡೆಯಿಂದ
ನಿತ್ಯಾನಂದ್ ಸರ್ ಈ ಥರ ಯಂಗ್ ಟ್ಯಾಲೆಂಟ್ಸ್ಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದಾಗ ಬಂದು ಮೀಟ್ ಮಾಡಿ ಸ್ಟೋರಿ ನರೇಟ್ ಮಾಡಿದೆ. ಅವ್ರು ತುಂಬ ಖುಷಿಪಟ್ಟು ಕತೆ ತುಂಬ ಚೆನ್ನಾಗಿದೆ ಅಂದ್ಬಿಟ್ಟು ಓಕೆ ಮಾಡಿದ್ದಾರೆ. ಸಿನಿಮಾ ಬಗ್ಗೆ ತುಂಬ ಪ್ಯಾಷನ್ ಇತ್ತು, ಸ್ಟೋರೀಸ್ ಬರೀತಿದ್ದೆ, ಆದರೆ ಅವಕಾಶ ಅನ್ನೋದು ಇನ್ನೂ ಸಿಕ್ಕಿರಲಿಲ್ಲ. ಆಗ ನಿತ್ಯಾನಂದ ಸರ್ ಅವರ ಒಂದು ರೀಲ್ಸ್ ನೋಡಿದಾಗ ಅದನ್ನು ನಾವು ಟ್ರೈ ಮಾಡ್ಬೋದು ಅಂತ ಅನ್ನಿಸ್ತು. ಅವರು ಟಿಕೆಟ್ ಟು ಸ್ಯಾಂಡಲ್ವುಡ್ ಅನ್ನೋ ಒಂದು ಕಾನ್ಸೆಪ್ಟನ್ನ ಮಾಡ್ತಿದ್ರು. ಆ ಒಂದು ಕಾನ್ಸೆಪ್ಟಲ್ಲಿ ನಾವು ಒಂದು ಭಾಗಿಯಾಗಿ ನಮಗೂ ಒಂದು ಚಾನ್ಸ್ ಸಿಗುತ್ತೆ ಅಂತ ತಿಳಿದು ಅವರ ಅಪ್ರೋಚ್ ಮಾಡಿದ್ವಿ ಅವ್ರನ್ನ. ಆಗ ಅವರು ನಮ್ಮ ಸ್ಟೋರಿಗಳನ್ನ ತಿಳಿದ್ರು. ಅವ್ರ ಹತ್ರ ಸುಮಾರು ಸ್ಟೋರಿಗಳು ಬಂತು. ಅದರಲ್ಲಿ ನಂದು ಒಂದು ಸೆಲೆಕ್ಟ್ ಆಗಿದೆ ಅನ್ನೋದು ನನಗೆ ಖುಷಿ ತಂದಿದೆ. ಚಿಕ್ಕ ವಯಸ್ಸಿಂದ ಸಿನಿಮಾಸ್ ಅಂದರೆ ತುಂಬ ಇಂಟ್ರೆಸ್ಟು. ತುಂಬ ಸಿನಿಮಾಸ್ ನೋಡಿ ಬೆಳೆದವನು. ಎಲ್ಲ ರೀತಿ ಎಲ್ಲ ಲ್ಯಾಂಗ್ವೇಜಸ್ ಸಿನಿಮಾಸ್ ನೋಡ್ತೀನಿ. ನನ್ನ ಮೈಂಡ್ಗೆ ಒಂದು 6 months ಬ್ಯಾಕ್ ಒಂದು ಸಬ್ಜೆಕ್ಟ್ ಬಂದಿತ್ತು. ಅದನ್ನ ಆ ಟೈಮಲ್ಲಿ ಡೆವಲಪ್ ಮಾಡೋಕ್ಕೆ ಅಷ್ಟು ಮೆಚುರಿಟಿ ಇಲ್ಲ ಅನ್ನಿಸ್ತು. ನಮ್ಮ ಫ್ರೆಂಡ್ ಬಾಬಿ ಅಂತ ಈ ಬಿಯಾಂಡ್ ಡ್ರೀಮ್ ಕ್ರಿಯೇಷನ್ಸ್ ಒಂದು ರೀಲ್ ಶೇರ್ ಮಾಡಿದ್ರು. ಅದನ್ನ ನೋಡಿ ಒಂದು ಇಮೇಲ್ ಕಳಿಸಿದೆ. ಆ ಇಮೇಲ್ ಕಳಿಸಿದ ತಕ್ಷಣ ಒಂದು ವಾರಕ್ಕೆ ಅವ್ರ ಕಡೆಯಿಂದ ರೆಸ್ಪಾನ್ಸ್ ಬಂದು ಸ್ಟೋರಿ ನರೇಟ್ ಮಾಡಿದೆ. ನನ್ನ ಸ್ಟೋರಿ ಸೆಲೆಕ್ಟ್ ಆಯಿತು. ಅದು ತುಂಬ ಖುಷಿ ಆಗ್ತಿದೆ. ನಾನು ಇಲ್ಲಿಗೆ ಒಂದು ರೀಲ್ ಮುಖಾಂತರ ಬಂದೆ. ಇದೊಂದು ರ್ಯಾಂಡಮ್ ಸಿಕ್ಕಿದ್ದು ರೀಲು ನನಗೆ ಯೂಟ್ಯೂಬಲ್ಲಿ. ಸರ್ವೈವಲ್ ಪರ್ಪಸ್ಗೆ ಕಾರ್ಪೊರೇಟ್ ಕಂಪ್ನಿಲಿ ಕೆಲಸ ಮಾಡ್ತಿದ್ದೀನಿ. ಈ ರೀಲ್ ಬಂದಾಗಿಂದ ನಾನು ಯಾಕೆ ಟ್ರೈ ಮಾಡಬಾರ್ದು ಅಂತ ನಾನು ಇಲ್ಲಿ ಬಂದೆ. ನಾನು ಕತೆ ಹೇಳೋಕ್ಕೆ ಬಂದಿದ್ದೇ ಬೇರೆ ಕತೆ, ಇಲ್ಲಿ ಬಂದು ಹೇಳಿದ್ದೇ ಬೇರೆ ಕತೆ. ಸೊ ಆ ಕತೆ ನಂದು ಸೆಲೆಕ್ಟ್ ಆಯಿತು, ಬಟ್ ಸ್ಕ್ರಿಪ್ಟ್ ರೆಡಿ ಇರಲಿಲ್ಲ. ಸೊ ಇವತ್ತು ನಾನು ಸ್ಕ್ರಿಪ್ಟ್ ಜೊತೆ ಬಂದಾಗ ನಿತ್ಯಾನಂದ ಪ್ರಭು ಸರ್ ಒಳ್ಳೆ ಸಪೋರ್ಟ್ ಮಾಡಿ, ಅವ್ರ ಟೀಮ್ ಒಳ್ಳೆ ಸಪೋರ್ಟ್ ಮಾಡಿ ನನಗೆ ಸೆಲೆಕ್ಟ್ ಮಾಡಿದ್ದಾರೆ. ಸಾಕಷ್ಟು ಸ್ಟೋರಿಲಿ ನಂದು ಒಂದು ಸೆಲೆಕ್ಟ್ ಆಗಿದೆ ಅನ್ನೋದು ಒಂದು ಖುಷಿ. ಇದು ನನಗೆ ಒಂದು ಕಾನ್ಫಿಡೆನ್ಸ್ನ ಕೊಟ್ಟಿದೆ. ಇನ್ನು ಮುಂದೆ ಇದನ್ನು ಡೆವಲಪ್ ಮಾಡ್ಕೊಂಡು ಹೋಗ್ತೇನೆ. ನನಗೆ ಸಿನಿಮಾ ಡಿರೆಕ್ಟ್ ಮಾಡಬೇಕು ಅನ್ನೋದು ಐ ಆಮ್ ಸೋ ಪ್ಯಾಷನೇಟ್. ಸೊ ನಾನು ಈ ಜರ್ನಿನಲ್ಲಿ ವೆನ್ ಐ ವಾಸ್ ವೇಟಿಂಗ್ ಫಾರ್ ದ ಪ್ರೊಡ್ಯೂಸರ್ಸ್, ಆ ರೈಟ್ ಟೈಮಲ್ಲಿ ಐ ಕೇಮ್ ಟು ನೋ ಅಬೌಟ್ ಒನ್ ರೀಲ್. ಸೊ ನಿತ್ಯಾನಂದ್ ಸರ್ ಅವ್ರ ರೀಲ್ ಅದು. ಸೊ ದೇ ವೇರ್ ಲುಕಿಂಗ್ ಫಾರ್ ದ ನ್ಯೂ ಫ್ರೆಶ್ ಟ್ಯಾಲೆಂಟೆಡ್ಸ್. ಸೊ ನಾನು ಅದೇ ರೀತಿ ಅವ್ರಿಗೆ ಒಂದು ಸ್ಟೋರಿನ ನಾನು ಕಳಿಸ್ಕೊಟ್ಟೆ ಇಮೇಲಲ್ಲಿ. ಸೊ ನನ್ನ ಸ್ಟೋರಿನ ಅವ್ರು ಇಷ್ಟಪಟ್ಟು ದೇ ಆರ್ ಗಿವಿಂಗ್ ಮಿ ಆಪರ್ಚುನಿಟಿ ಟು ಡೈರೆಕ್ಟ್ ಶಾರ್ಟ್ ಫಿಲಿಮ್. ಕೆಲವೊಂದು ಪ್ರಾಜೆಕ್ಟ್ ಮಾಡಿದ್ದೀನಿ, ಫೀಚರ್ ಫಿಲ್ಮ್ಸ್, ಶಾರ್ಟ್ ಫಿಲ್ಮ್ಸ್. ಬಟ್ ಫಾರ್ ದ ಫಸ್ಟ್ ಟೈಮ್ ಒಬ್ಬರು ಪ್ರೊಡ್ಯೂಸರ್ ಆಚೆಯಿಂದ ನನ್ನ ಕತೆ ಕೇಳಿ ಓಕೆ ಮಾಡಿದ್ದಾರೆ, ವಿಚ್ ಐ ಆಮ್ ವೆರಿ ಗ್ರೇಟ್ಫುಲ್. ಆ್ಯಂಡ್ ಇದು ನನಗೆ ಈ ಬಗ್ಗೆ ಗೊತ್ತಾಗಿದ್ದು, ಬಿಯಾಂಡ್ ಡ್ರೀಮ್ ಕ್ರಿಯೇಷನ್ಸ್ ಬಗ್ಗೆ ಗೊತ್ತಾಗಿದ್ದು ನನ್ನ ಫ್ರೆಂಡ್ ಮುಖಾಂತರ ಒಬ್ಬರು ರೀಲ್ ಶೇರ್ ಮಾಡಿದರು ಫ್ರೆಂಡು. ಸೊ ಆ ಮುಖಾಂತರ ಗೊತ್ತಾಯಿತು. ಕಾಲೇಜಲ್ಲಿದ್ದಾಗ ಥಿಯೇಟ್ರ್ ಎಲ್ಲ ಮಾಡ್ತಾಯಿದ್ವಿ. ಅಲ್ಲಿ ನಿರ್ದೇಶನ ಕೂಡ ನಾನೇ ಮಾಡ್ತಾಯಿದ್ದೆ. ಆಮೇಲೆ ಮುಗಿಸಿ ಇಲ್ಲಿ ಬೆಂಗಳೂರಿಗೆ ಬಂದಮೇಲೆ IT ಜಾಬ್ ಮಾಡ್ತಾಯಿದ್ದೆ. ಅದರೊಟ್ಟಿಗೆ ನವರಸ ನಟನ ಅಕಾಡೆಮಿ ಅಂತ ಒಂದು ಕೋರ್ಸ್ ಮುಗಿಸಿದೆ. ಅದು ಮುಗಿಸಿದ್ಮೇಲೆ ನಾವೇ ಶಾರ್ಟ್ ಫಿಲ್ಮ್ಗಳೆಲ್ಲ ಮಾಡಿದ್ವಿ. ಆದರೆ ನಮ್ಮ ಹಣ ಹಾಕಿ ಮಾಡ್ತಾಯಿದ್ವಿ. ಸೊ ನಮ್ಮ ಮನೆಯವರು ಈ ವಿಡಿಯೋನ ಕಳಿಸಿದ್ರು, ನಿತ್ಯಾನಂದ್ ಪ್ರಭು ಅವ್ರದ್ದು. ಸೊ ಅದನ್ನು ನೋಡಿ ನಾನು ಅಪ್ರೋಚ್ ಆದೆ, ನಾನು ರೆಸ್ಯೂಮ್ ಕಳಿಸಿದೆ. ಒಂದು 2-3 ಕತೆಗಳಿದ್ದು ಸರಿಗೆ ಹೇಳಿದೆ. ತುಂಬ ಪೇಷನ್ಸಿಂದ ಎಲ್ಲ ಕತೆಗಳನ್ನ ಕೇಳಿ ಒಂದು 2 ಸ್ಕ್ರಿಪ್ಟ್ ಡೆವಲಪ್ ಮಾಡು, ಅದಾದಮೇಲೆ ಬಾ ಅಂತ ಹೇಳಿದ್ರು. ಸೊ ಒಂದು ಸ್ಕ್ರಿಪ್ಟ್ ಕಳಿಸಿದೆ, ಓಕೆ ಮಾಡಿದ್ರು. ಸೊ ಇದೇ ಮೊದಲನೇ ಬಾರಿಗೆ ಬೇರೆಯವರು ಒಂದು ಶಾರ್ಟ್ ಫಿಲ್ಮ್ಗೆ ಯೂಶ್ವಲಿ ಯಾರು ಪ್ರೊಡ್ಯೂಸರ್ಸ್ ಅಷ್ಟು ಈಸಿಯಾಗಿ ಸಿಗೋಲ್ಲ. ಸೊ ಇಲ್ಲಿ ಸಿಕ್ಕಿದ್ದಾರೆ. ನನಗೆ ಮೊದಲಿಂದನೂ ಮೂವಿ ಮಾಡಬೇಕು ಅಂತ ತುಂಬಾ ಆಸಕ್ತಿ ಇತ್ತು. ಈ ಥರ ಆಪರ್ಚುನಿಟಿ ಸಿಕ್ಕಿದ್ದು ನನಗೆ ತುಂಬಾ ಸಂತೋಷ ಆಯಿತು. ಇದು ನನ್ನ ಫ್ರೆಂಡ್ ಒಂದು ರೀಲ್ ಕಳಿಸಿರೋದ್ರಿಂದ ನನಗೆ ಗೊತ್ತಾಯಿತು ಇದು ಬಿಯಾಂಡ್ ಡ್ರೀಮ್ಸ್ ಕ್ರಿಯೇಷನ್ ಅಂತ ಟೀಮ್ ಇದೆ ಅಂತ. ಮತ್ತು ಈಗ ಇವರು ಪ್ರೊಡ್ಯೂಸ್ ಮಾಡ್ತಾಯಿದ್ದಾರೆ ಅಂತ ತಿಳಿದಾಗ ನಾನು ಬಂದು ಕತೆ ಹೇಳಿದೆ. ಅವ್ರಿಗೆ ಆ ಕತೆ ಇಷ್ಟ ಆಗಿದೆ. ತುಂಬ ಖುಷಿ ಆಯಿತು ಪ್ರಭು ಸರ್ ಕಡೆಯಿಂದ ಈ ಒಂದು ಒಳ್ಳೆ ಆಪರ್ಚುನಿಟಿ ಸಿಕ್ಕಿರೋದು ನಮಗೆ. ನಾವೆಲ್ಲ ತುಂಬ ಅದೃಷ್ಟ ಮಾಡಿದ್ದೀವಿ ಅಂತಲೇ ಅಂದ್ಕೊತಿದ್ದೀನಿ. ಯಾಕಂದರೆ ಅವರು ಯಾರು ಗೊತ್ತಿಲ್ಲದೆ ಇರೋರು, ಪರಿಚಯದವರು ಜಸ್ಟ್ ಕತೆ ಕೇಳಿ ಇನ್ನೊಂದು ಆ ಥರ ಇಂಟೆಂಟ್ ಆಗಿ ಕಂಟೆಂಟ್ನ ಕ್ರಿಯೇಟ್ ಮಾಡಿಕೊಂಡು ಅವರೊಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ. ಸೊ ನಾವೆಲ್ಲರೂ ನಿಜವಾಗ್ಲೂ ಅದೃಷ್ಟ ಮಾಡಿದ್ದೀವಿ ಅಂತಲೇ ಅಂದ್ಕೊತೀನಿ. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸರ್. ನಿಮ್ಮಿಂದ ಇನ್ನೂ ತುಂಬ ನಿರ್ದೇಶಕರು, ಆರ್ಟಿಸ್ಟ್ಗಳು, ಕಲಾವಿದರು ಪ್ರತಿಯೊಬ್ಬರು ಬೆಳಕಿಗೆ ಬರೋದಿದೆ. ಆ ಪ್ರಯತ್ನ ಇಲ್ಲಿಂದನೇ ಶುರುವಾಗಿದೆ. ಸೊ ಹಂಗಾಗಿ ನಾವೆಲ್ಲರೂ ನಿಜವಾಗ್ಲೂ ಅದೃಷ್ಟ ಮಾಡಿದ್ದೀವಿ. ಹವ್ಯಾಸಿ ಬರಹಗಾರನಾಗಿ ಶುರು ಮಾಡಿ ಈಗ ಬರವಣಿಗೆ ವೃತ್ತಿಯಾಗಿ ಸ್ವೀಕರಿಸಿದ್ದೀನಿ. ಅನ್ನದಾತ ಸುಖೀಭವ ಚಾನಲ್ನ ನಾನು ಸುಮಾರು ತಿಂಗಳಿಂದ ಫಾಲೋ ಮಾಡ್ತಾಯಿದ್ದೀನಿ. ಸೊ ಒಂದು ಎಪಿಸೋಡಲ್ಲಿ ಹೊಸಬರಿಗೆ ಅವಕಾಶ ಮಾಡಿಕೊಡ್ತಾರೆ ಅಂತ ಗೊತ್ತಾಗಿ ಸೊ ನಾನು ಇಲ್ಲಿ ಬಂದು ಸಂಪರ್ಕ ಮಾಡಿದಾಗ ನನ್ನ ಕತೆ ಕೇಳಿ ಇದನ್ನು ಮಾಡೋಣ ಅಂತ ಸರ್ ಸಪೋರ್ಟ್ ಮಾಡಿದ್ದಾರೆ. ನಾನು ಹೀಗೆ ಫ್ರೆಂಡ್ ಶೇರ್ ಮಾಡಿರೋ ಒಂದು ರೀಲ್ ನೋಡಿ ನಿತ್ಯಾನಂದ್ ಸರ್ಗೆ ಅಪ್ರೋಚ್ ಆಗಿದ್ದೆ. ಸೊ ಅವ್ರು ನನ್ನ ಸ್ಟೋರಿ ಕೇಳಿ ಸ್ಕ್ರಿಪ್ಟ್ನ ರೆಡಿ ಮಾಡೋಕ್ಕೆ ಹೇಳಿದ್ರು. ಸೊ ಸ್ಕ್ರಿಪ್ಟ್ ರೆಡಿ ಮಾಡಿ ತಂದು ಅವರ BDC ಕ್ರಿಯೇಷನ್ ಟೀಮ್ಗೆ ಮತ್ತು ನಿತ್ಯಾನಂದ್ ಸರ್ಗೆ ಕೊಟ್ಟಾಗ ಸ್ಕ್ರಿಪ್ಟಲ್ಲಿ ಒಂದು ಸ್ವಲ್ಪ ಆ್ಯಡ್ ಮಾಡಿದ್ರೆ ಏನು ಚೆನ್ನಾಗಾಗುತ್ತೆ, ತೆಗೆದ್ರೆ ಏನು ಚೆನ್ನಾಗಾಗುತ್ತೆ ಅಂತ ಹೇಳಿ ಕಳಿಸಿದರು. ಸೊ ಫೈನಲ್ ಸ್ಕ್ರಿಪ್ಟ್ನ ತಂದು ಕೊಟ್ಟಿದ್ದೆ. ಸೊ ಹಲವಾರು ಜನದಲ್ಲಿ ನಂದು ಒಂದು ಸ್ಕ್ರಿಪ್ಟ್ ಸೆಲೆಕ್ಟ್ ಆಗಿರೋದಕ್ಕೆ ನನಗೂ ತುಂಬ ಖುಷಿ ಇದೆ. ತುಂಬ ವರ್ಷಗಳಿಂದ ಸಿನಿಮಾ ಟ್ರೈ ಮಾಡೋ ನನಗೆ ಡಿಸಪಾಯಿಂಟ್ ಆಗಿ ನಾನು ಮನೇಲಿ ಕೂತಿದ್ದಾಗ ಒಂದು ಸಲ ಬಿಯಾಂಡ್ ಡ್ರೀಮ್ ಕ್ರಿಯೇಷನಿಂದ ನನಗೊಂದು ರೀಲ್ಸ್ ಬಂತು. ಅದರಲ್ಲಿ ಪ್ರಭು ಸರ್ ಈ ಥರ ಹೊಸ ಟ್ಯಾಲೆಂಟ್ಗಳಿಗೆ ನಾನು ಸಿನಿಮಾ ಚಾನ್ಸ್ ಕೊಡ್ತಾಯಿದ್ದೀನಿ ಅಂತ ಹೇಳಿದಾಗ ನಾನು ತುಂಬ ಖುಷಿಯಾಗಿ
ಒಂದ್ಸಲ ಮೀಟಾಗಿ ಬಂದಾಗ ಸರ್ ಅದೇ ಮೀಟಿಂಗಲ್ಲಿ ನನಗೆ ಸ್ಕ್ರಿಪ್ಟ್ ಸೆಲೆಕ್ಟ್ ಮಾಡಿಬಿಟ್ರು. ನಾನೊಬ್ಬ ಥಿಯೇಟ್ರ್ ಆರ್ಟಿಸ್ಟ್. ಅನ್ನದಾತ ಸುಖೀಭವ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ನ ತುಂಬ ದಿನಗಳಿಂದ ಫಾಲೋ ಮಾಡ್ತಾಯಿದ್ದೆ. ಆಗ ಇದ್ದಕ್ಕಿದ್ದಂಗೆ ಒಂದು ವಿಡಿಯೋ ಬಂತು ಅದರಿಂದ, ಈ ಥರ ಹೊಸ ಕಲಾವಿದಗಳಿಗೆ ನಿರ್ದೇಶಕರುಗಳಿಗೆ ಅವಕಾಶ ಕೊಡ್ತೀವಿ ಅಂತ. ಹಾಗಾಗಿ ನಾನು ಬಂದು ಸರ್ ಹತ್ರ ಮಾತಾಡಿದೆ, ಅವರೆಲ್ಲ ಒಪ್ಕೊಂಡಿದ್ದಾರೆ. ಆ್ಯಂಡ್ ಹೊಸ ಹೊಸ ನಿರ್ದೇಶಕರ ಜೊತೆ ಕೆಲಸ ಮಾಡೋ ಅವಕಾಶ ಸಿಗ್ತಾಯಿದೆ. ದಯವಿಟ್ಟು ಎಲ್ಲರೂ ಈ ಒಂದು ಅವಕಾಶ ಸದುಪಯೋಗ ಮಾಡ್ಕೊಳ್ಳಿ. ನನಗೆ ಬಿಯಾಂಡ್ ಡ್ರೀಮ್ಸ್ ಕ್ರಿಯೇಷನ್ಸ್ ಬಗ್ಗೆ ಒಂದು ಇನ್ಸ್ಟಾಗ್ರಾಮ್ ರೀಲ್ ಮುಖಾಂತರ ಗೊತ್ತಾಯಿತು. ನಾನು ಅದನ್ನು ನೋಡಿ ಒಂದು ಇಮೇಲ್ ID ಮೆನ್ಷನ್ ಆಗಿತ್ತು, ಅದಕ್ಕೆ ಪಿಚ್ ಮಾಡಿದೆ. 2 ಡೇಸಲ್ಲೇ ನನಗೆ ರಿವರ್ಟ್ ಬ್ಯಾಕ್ ಮಾಡಿ ಒಂದು ಸಣ್ಣದಾಗಿ ಇಂಟರ್ವ್ಯೂ ತೊಗೊಂಡು ಇವಾಗ ನನಗೆ ಶಾರ್ಟ್ ಮೂವಿಲಿ ಒಂದು ಆ್ಯಕ್ಟಿಂಗ್ ಆಪರ್ಚುನಿಟಿ ಸಿಕ್ಕಿದೆ. ನಾನು ಹಿಂಗೆ ಶಾರ್ಟ್ ಫಿಲ್ಮ್ಸ್ಗೆ ಆಡಿಷನ್ಸ್ ಕೊಡ್ತಾಯಿದ್ದೆ, ಮೂವಿಗೆ ಫೀಚರ್ಡ್ ಫಿಲ್ಮ್ಗೆ ಆಡಿಷನ್ಸ್ ಎಲ್ಲ ಕೊಡ್ತಾಯಿದ್ದೆ. ಬಟ್ ಹಾಗೆ ಒನ್ ಆಫ್ ಮೈ ಫ್ರೆಂಡ್ ನನಗೆ ನಿತ್ಯಾನಂದ ಸರ್ದು ಒಂದು ರೀಲ್ ಶೇರ್ ಮಾಡಿದ. ಇವರು ಶಾರ್ಟ್ ಫಿಲ್ಮ್ಸ್ ಪ್ರೊಡ್ಯೂಸ್ ಮಾಡ್ತಾರೆ ಮತ್ತು ಆರ್ಟಿಸ್ಟ್ಗಳಿಗೋಸ್ಕರ ಒಂದು ಅವಕಾಶ ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡ್ತಾಯಿದ್ದಾರೆ, ಟಿಕೆಟ್ ಟು ಸ್ಯಾಂಡಲ್ವುಡ್ ಅಂತ. ಒಂದ್ಸಲ ಟ್ರೈ ಮಾಡು ಅಂತ ಹೇಳಿದ. ಸೊ ಅದಕ್ಕೆ ಇಲ್ಲಿ ಬಂದು ನಾನು ಒಂದು ಚಿಕ್ಕದ ಒಂದು ಆಡಿಷನ್ಸ್ ಕೊಟ್ಟಿದ್ದೆ, ಮತ್ತೊಂದು ಶಾರ್ಟ್ ಫಿಲ್ಮ್ ಸ್ಟೋರಿ ಕೂಡ ನರೇಷನ್ ಮಾಡಿದೆ. ಸೊ ನಿತ್ಯಾನಂದ ಸರ್ ಅದು ಇಷ್ಟ ಆಗಿ ಅವ್ರದ್ದೊಂದು ಶಾರ್ಟ್ ಫಿಲಮಲ್ಲಿ ನನಗೆ ಆ್ಯಕ್ಟಿಂಗ್ ಮಾಡೋಕ್ಕೆ ಅವಕಾಶ ಕೂಡ ಕೊಟ್ಟಿದ್ದಾರೆ. ನಾನು 1 ವರ್ಷ ರಂಗಭೂಮಿಯಲ್ಲಿ ನಟನೆ ಮಾಡ್ತಿದ್ದೆ, ಹಾಗೂ ಶಾರ್ಟ್ ಫಿಲಿಮ್ಸು ಮತ್ತು ಫೀಚರ್ ಫಿಲಿಮ್ಸಲ್ಲಿ ಜೂನಿಯರ್ ಆಗಿ ಆ್ಯಕ್ಟ್ ಮಾಡ್ತಾಯಿದ್ದೆ. ನನಗೆ 6 to 7 ಮಂತ್ಸು ಆ್ಯಕ್ಟಿಂಗಲ್ಲಿ ಎಲ್ಲೂ ಆಪರ್ಚುನಿಟಿ ಸಿಗದೇ ಇರೋದ್ರಿಂದ ಎಲ್ಲ ಕಡೆ ಹುಡುಕ್ತಾಯಿದ್ದೆ, ಎಲ್ಲಿ ಆ್ಯಕ್ಟಿಂಗ್ ಮಾಡ್ಬೋದು, ಎಲ್ಲಿ ಚಾನ್ಸ್ ಸಿಗುತ್ತೆ ಅಂತ. ಸೊ ಆಗ ನನ್ನ ಫ್ರೆಂಡು ಪ್ರಭು ಸರ್ದು ಒಂದು ಪೋಸ್ಟ್ ಕಳಿಸಿದ, ಈ ಥರ ನ್ಯೂ ಟ್ಯಾಲೆಂಟ್ಸ್ಗೆ ಆಪರ್ಚುನಿಟೀಸ್ ಕೊಡ್ತಾರೆ ಅಂತ. ಸೊ ನಾನು ಅವತ್ತೇ ಆ ಮೇಲ್ಗೆ ರಿಪ್ಲೈ ಮಾಡಿ ನಂದು ಪೋರ್ಟ್ಫೋಲಿಯೋ ಎಲ್ಲ ಕಳಿಸಿದ ತಕ್ಷಣ ವಿತಿನ್ ಸ್ಪ್ಯಾನ್ ಆಫ್ 5 hours ಸರ್ ನನಗೆ ರಿಪ್ಲೈ ಮಾಡ್ತಾರೆ, ಮಾಡಿಬಿಟ್ಟು ಕಾಲ್ ಮಾಡಿ ಆಫೀಸ್ಗೆ ಬರೋಕ್ಕೆ ಹೇಳ್ತಾರೆ. ಬಂದು ಸರ್ ಹತ್ರ ಎಲ್ಲ ಮಾತುಕತೆ ಆದಮೇಲೆ ನನಗೆ ಇವಾಗ ಹೊಸ ಶಾರ್ಟ್ ಫಿಲ್ಮ್ಸಲ್ಲಿ ಆಪರ್ಚುನಿಟೀಸ್ ಸಿಕ್ಕಿದೆ. ಐ ಆಮ್ ಮೋರ್ ಗ್ರೇಟ್ಫುಲ್ ಟು ಪ್ರಭು ಸರ್. ಸೊ ಐ ಆಮ್ ಡೀಪ್ಲಿ ಗ್ರೇಟ್ಫುಲ್ ಫಾರ್ ಬಿಯಾಂಡ್ ಡ್ರೀಮ್ಸ್ ಕ್ರಿಯೇಷನ್ಸ್. ನನಗೆ ಆಪರ್ಚುನಿಟೀಸ್ ಕೊಟ್ಟಿದ್ದಕ್ಕೆ, ಹಂಗೆ ಈ ಥರ ಹೊಸ ಟ್ಯಾಲೆಂಟ್ಸ್ಗೆ ಆಪರ್ಚುನಿಟಿ ಕೊಡ್ತಾ ಇರ್ತಾರೆ ಅಂತ ನಂಬಿಕೆ ಇದೆ. ಆ್ಯಂಡ್ ಥ್ಯಾಂಕ್ ಯು. ಧನ್ಯವಾದನ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆಮೇಲೆ ನನಗೆ ಕೊಟ್ಟಿರೋ ಅವಕಾಶನ ನಿಜವಾಗ್ಲೂ ನಾನು ಸಂಪೂರ್ಣವಾಗಿ ಅದನ್ನು ಉಪಯೋಗ ಮಾಡ್ಕೊತೀನಿ ಅಂತ ಹೇಳಿ ನಮಸ್ಕಾರ. ಬಿಯಾಂಡ್ ಡ್ರೀಮ್ಸ್ ಕ್ರಿಯೇಷನ್ಗೆ ತುಂಬ ಚಿರಋಣಿಯಾಗಿದ್ದೀನಿ. ಈ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಸೊ ನನ್ನ ಕಥೆನ ಆಯ್ಕೆ ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಸೆಲೆಕ್ಟ್ ಮಾಡಿದ್ದಕ್ಕೆ ಸರ್ಗೆ ಮತ್ತು ಅವ್ರ ಟೀಮ್ ಎಲ್ಲರಿಗೂ ಮತ್ತೊಮ್ಮೆ ಹೃತ್ಪೂರ್ವಕವಾಗಿ ಕೃತಜ್ಞತೆಗಳನ್ನ ಸಲ್ಲಿಸೋದಕ್ಕೆ ಬಯಸ್ತೀನಿ. ತುಂಬ ಹೃದಯದ ಧನ್ಯವಾದನ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರ ಟೀಮ್ಗೆ ಮತ್ತು ಎಂಟೈರ್ ಬಿಯಾಂಡ್ ಡ್ರೀಮ್ಸ್ ಕ್ರಿಯೇಷನ್ ತಂಡ ಏನಿದೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಲುಕಿಂಗ್ ಫಾರ್ವರ್ಡ್ ಫಾರ್ ದ ಬೆಸ್ಟ್. ಪ್ರಭು ಸರ್ ಹಾಗೂ ಅವರ ತಂಡವಾದ ಬಿಯಾಂಡ್ ಡ್ರೀಮ್ ಕ್ರಿಯೇಷನ್ಸ್ ಅವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತೇನೆ. ಬಿಯಾಂಡ್ ಡ್ರೀಮ್ಸ್ ಕ್ರಿಯೇಷನ್ಸ್ ಜೊತೆ ವರ್ಕ್ ಮಾಡೋಕ್ಕೆ ಐ ಆಮ್ ಲುಕಿಂಗ್ ಫಾರ್ವರ್ಡ್. ಬಿಯಾಂಡ್ ಡ್ರೀಮ್ ಕ್ರಿಯೇಷನ್ಸ್ ಅವ್ರಿಗೆ ತುಂಬ ಥ್ಯಾಂಕ್ಸ್. ಸೊ ಟ್ಯಾಲೆಂಟ್ ಗುರುತಿಸಿದಂಥ ಬಿಯಾಂಡ್ ಡ್ರೀಮ್ಸ್ ಕ್ರಿಯೇಷನ್ ಹಾಗೂ ನಮ್ಮ ಪ್ರಭು ಸರ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಬಿಯಾಂಡ್ ಡ್ರೀಮ್ ಕ್ರಿಯೇಷನ್ಸ್ ಟೀಮ್ಗೂ ಮತ್ತು ನಿತ್ಯಾನಂದ ಪ್ರಭು ಸರ್ಗೆ ನನ್ನ ಧನ್ಯವಾದಗಳು. ಸೊ ಬಿಯಾಂಡ್ ಡ್ರೀಮ್ಸ್ ಕ್ರಿಯೇಷನ್ ಹಾಗೂ ಅವರೆಲ್ಲ ತಂಡಕ್ಕೆ ನಾನು ಧನ್ಯವಾದನ ಹೇಳ್ತೀನಿ. ಬಿಯಾಂಡ್ ಡ್ರೀಮ್ ಕ್ರಿಯೇಷನ್ಸ್ ಟೀಮ್ಗೂ ಮತ್ತು ನಿತ್ಯಾನಂದ ಪ್ರಭು ಸರ್ಗೆ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಿಯಾಂಡ್ ಡ್ರೀಮ್ಸ್ ಕ್ರಿಯೇಷನ್ಸ್ ಕಡೆಯಿಂದ ಎಲ್ಲರಿಗೂ ಪ್ರಭು ಸರಿಂದನೇ ಪ್ರತಿಯೊಬ್ಬರಿಗೂ ಒಂದು ಆಶೀರ್ವಾದ ಸಿಕ್ಕಿದೆ ನಮಗೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ನಾವೆಲ್ಲರೂ ಆಶೀರ್ವಾದ ಪಡ್ತಿದ್ದೀವಿ ನಿಮ್ಮಿಂದ. ನಮ್ಮಂಥ ಹೊಸಬ್ರಿಗೆ ಈ ಒಂದು ವೇದಿಕೆ ಸೃಷ್ಟಿ ಮಾಡಿಕೊಟ್ಟಿದ್ದಕ್ಕಾಗಿ BDC ಮತ್ತು ಅನ್ನದಾತ ಸುಖೀಭವ ಚಾನಲು ಮತ್ತು ಸರ್ಗೆ ಮತ್ತು ಆ ಟೀಮ್ಗೆ ನನ್ನ ಸಂಪೂರ್ಣ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಹಾಗೂ BDC ಕ್ರಿಯೇಷನ್ ಟೀಮ್ಗೆ ಮತ್ತು ನಿತ್ಯಾನಂದ್ ಸರ್ಗೆ ತುಂಬ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಯಾಂಡ್ ಡ್ರೀಮ್ ಕ್ರಿಯೇಷನ್ಗೂ ಇಡೀ ತಂಡಕ್ಕೂ ನಾನು ಹೃದಯಪೂರ್ವಕ ವಂದನೆಗಳು ಹೇಳ್ತಾ ಇದ್ದೀನಿ. ನಿತ್ಯಾನಂದ ಸರ್ಗೂ ಇಡೀ ಟೀಮು ಅನ್ನದಾತ ಸುಖೀಭವ ತಂಡ ಏನಿದೆಯೋ ಅವರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ನಮಗೆ ಅವಕಾಶ ಕೊಟ್ಟಿರ್ತಕ್ಕಂಥ ಬಿಯಾಂಡ್ ಡ್ರೀಮ್ಸ್ ಕ್ರಿಯೇಷನ್ ಟೀಮ್ ಹಾಗೂ ನಂದಳಿಕೆ ನಿತ್ಯಾನಂದ ಪ್ರಭು ಸರ್ಗೆ ತುಂಬ ಹೃದಯದ ಧನ್ಯವಾದಗಳು. ಈ ಅವಕಾಶವನ್ನು ಕೊಟ್ಟಂಥ ನಂದಳಿಕೆ ನಿತ್ಯಾನಂದ ಪ್ರಭು ಸರ್ ಅವರಿಗೆ, ಬಿಯಾಂಡ್ ಡ್ರೀಮ್ಸ್ ಕ್ರಿಯೇಷನ್ ಟೀಮ್ಗೆ ನನ್ನ ಧನ್ಯವಾದಗಳು. ನಿತ್ಯಾನಂದ ಸರ್ಗೆ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಸೊ ನಾನು ಬಿಯಾಂಡ್ ಡ್ರೀಮ್ಸ್ ಕ್ರಿಯೇಷನ್ಸ್ಗೆ ಮತ್ತು ನಿತ್ಯಾನಂದ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಅನ್ನದಾತ ಸುಖೀಭವ ಕಾರ್ಯಕ್ರಮದ ವೀಕ್ಷಕರಿಗೆ ಹಾಗೂ ಕರ್ನಾಟಕದಾದ್ಯಂತ ಚಿತ್ರರಸಿಕರಿಗೆ ನನ್ನ ನಮಸ್ಕಾರಗಳು. ನಾನು ಒಂದು ಟಿಕೆಟ್ ಟು ಸ್ಯಾಂಡಲ್ವುಡ್ ಅನ್ನೋ ಒಂದು ಶಾರ್ಟ್ ಫಿಲಿಮ್ನ ಸೀರೀಸ್ನ ಒಂದು ಓಪನ್ ಮಾಡಿದೆ. ಅದರಲ್ಲಿ ಯಂಗ್ ಟ್ಯಾಲೆಂಟ್ಸ್ನ ಸೆಲೆಕ್ಟ್ ಮಾಡೋದ್ರ ಮೂಲಕ ನಾವು ಈಗ ತಾನೇ ನೀವು ನೋಡಿದ್ರಿ, ಎಲ್ಲರೂ ಮಾತಾಡಿದ್ರು. ಅವರೆಲ್ಲ ಕರ್ನಾಟಕದ ನಾನಾ ಕಡೆಯಿಂದ ಬಂದು ನಮ್ಮ ಹತ್ರ ಸ್ಕ್ರಿಪ್ಟ್ಸ್ ಮಾತಾಡಿ ಅವ್ರ ಸ್ಕ್ರಿಪ್ಟ್ಸ್ ಫೈನಲ್ ಆಗಿ ಒಂದು 32 ಸ್ಕ್ರಿಪ್ಟನ್ನು ಫೈನಲ್ ಮಾಡಿ ಈಗಾಗಲೇ ಶೂಟಿಂಗ್ ಶುರು ಆಗಿದೆ. 2 ಶಾರ್ಟ್ ಫಿಲ್ಮ್ ಆಗಲೇ ಶೂಟ್ ಆಗಿದೆ, ಒಂದು ಡಿವೋಷ್ನಲ್ ಸಾಂಗ್ ಶೂಟ್ ಆಗಿದೆ, ಅದು ಆಗಲೇ ಎಡಿಟ್ ಆಗಿ ಮ್ಯೂಸಿಕ್ ಹಂತದಲ್ಲಿದೆ. ಇನ್ನು ನಾವು ಯಾವ್ದು ಫೈನಲ್ ಆಗಿದೆಯೋ ಆ ಶೂಟ್ನ ಇವಾಗಲಿಂದಾನೇ ಸ್ಟಾರ್ಟ್ ಮಾಡಿ ಆನ್ ಪ್ರಿಯಾರಿಟಿ ಬೇಸಿಸ್. ಅಂದರೆ ಒಂದು ಸಿನಿಮಾ ಒಂದೇ ಒಂದು ರೂಮಲ್ಲಿ ನಡೆಯೋಂಥ ಸಿನಿಮಾ ಇರ್ಬೋದು,
ಅದನ್ನ ಫಸ್ಟ್ ತೊಗೊಳ್ತೀವಿ. ಅದಾದಮೇಲೆ ಒಂದು ಮನೆ ಒಳಗಡೆ ನಡೆಯುವಂಥ ಸಿನಿಮಾ ಇರುತ್ತೆ, ಆಮೇಲೆ ಒಂದೇ ಲೊಕೇಶನಲ್ಲಿ ನಡೆಯುವಂಥ ಸಿನಿಮಾ ಇರುತ್ತೆ, ಆಮೇಲೆ ಮಲ್ಟಿಪಲ್ ಲೊಕೇಶನ್ಸಲ್ಲಿ ಮತ್ತು ತುಂಬ ದಿನ ಶೂಟ್ ಹಿಡಿಯೋವಂಥ ಸಿನಿಮಾಗಳನ್ನ ಇದನ್ನ ಈ ಥರ ಪ್ರಿಯಾರಿಟಿ ವೈಸ್ ನೋಡಿಕೊಂಡು ನಾವು ಶೂಟ್ನ ಮಾಡಿ ಈ 32 ಸಿನಿಮಾಗಳನ್ನ ನಿಮ್ಮ ಮುಂದೆ ನಮ್ಮ ಚಾನಲಲ್ಲೇ ತರ್ತಾಯಿದ್ದೀವಿ. ಎಲ್ಲರಿಗೂ ನನಗೆ ಹೇಗೆ ಸಪೋರ್ಟ್ ಮಾಡಿದ್ರೋ ಹಾಗೆ ಈ ಹೊಸ ತಂಡಗಳಿಗೂ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ಕೊಳ್ತಾ ನಮಸ್ಕಾರ.